ಮುಂಗಾರು ಮಳೆಯ ಅಬ್ಬರಕ್ಕೆ ಕರಾವಳಿ ತತ್ತರಿಸಿ ಹೋಗಿದೆ. ಮೈದುಂಬಿ ಹರಿತಾ ಇದೆ ಸೌಪರ್ಣಿಕಾ ನದಿ ತುಂಬಿದ್ರಿಂದ ಪ್ರವಾಹದ ಸ್ಥಿತಿ ನಿರ್ಮಾಣವಾಗಿದೆ. ಬೈಂದೂರು ತಾಲೂಕಿನ ನಾವುಂದ ಬಡಾಕೆರೆ ಸಂಪೂರ್ಣ ಜಲಾವೃತವಾಗಿದೆ. ಬಡಾಕೆರೆಯಲ್ಲಿ 70ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ಮನೆ, ಬಾವಿ, ದೇಗುಲ, ಕೊಟ್ಟಿಗೆ ಎಲ್ಲವೂ ಕೂಡ ಜಲಾವೃತವಾಗಿದೆ. ಮುಂಗಾರು ಮಳೆಯ ಅಬ್ಬರಕ್ಕೆ ಕರಾವಳಿ ತತ್ತರಿಸಿ ಹೋಗಿದೆ. ಸುರಿತಾ ಇರೋ ಮಳೆಯಿಂದಾಗಿ ಮನೆ, ಬಾವಿ, ದೇವಸ್ಥಾನ, ಕೊಟ್ಟಿಗೆ ಎಲ್ಲವೂ ಜಲಾವೃತವಾಗಿದೆ. ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಿ. ಎಲ್ಲ ನೋಡಿದ್ರು ಅಲ್ಲಿ ನೀರು ಕಂಪ್ಲೀಟ್ ಜಲಾವೃತವಾಗಿದೆ. ಮನೆಯ ಅಂಗಳ, ಬಾವಿ, ಸುತ್ತಮುತ್ತ ತೋಟಗಳಿಗೆ ನೀರು ನುಗ್ಗಿದೆ. ಬೈಂದೂರು ತಾಲೂಕಿನ ನಾವುಂದ ಸಮೀಪದ ಬಡಾಕೆರೆ ಪರಿಸರ ಮುಳುಗಡೆಯಾಗಿರುವಂಥದ್ದನ್ನು ನಾವು ನೋಡ್ಬೋದು. ಇದು ವರ್ಷಂಪ್ರತಿ ಇದೇ ದೃಶ್ಯ ಇಲ್ಲಿ ಸಾಮಾನ್ಯ ಅನ್ನುವಷ್ಟರ ಮಟ್ಟಿಗೆ ಆಗಿದೆ. ನಾವು ನೋಡ್ಬೋದು ಅಲ್ಲಿ ಪ್ರತಿಯೊಂದು ಏನು ತೋಟ ಇರಬಹುದು, ಮನೆಗಳಿರ್ಬೋದು, ಪ್ರತಿಯೊಂದು ಮುಳುಗಡೆ ಆಗಿದೆ ಅನ್ನುವಂಥದ್ದು. ಸುಮಾರು 60-70 ಮನೆಗಳಿವೆ ಈ ಭಾಗದಲ್ಲಿ. ಮುಖ್ಯವಾಗಿ ಜಾನುವಾರು, ಇಲ್ಲಿ ಹೈನುಗಾರಿಕೆ ಇವರ ಪ್ರಮುಖ ಉದ್ಯಮ ಆಗಿರುವಂಥದ್ದು. ಆದ್ದರಿಂದ ಅವರಿಗೆ ಜಾನುವಾರುಗಳನ್ನು ಬಿಟ್ಟು ಬರಲಿಕ್ಕೆ ಆಗೋದಿಲ್ಲ. ನಾವೀಗ ದೋಣಿಯಲ್ಲಿ ಹೋಗ್ತಾ ಇದ್ದೇವೆ. ಸೊ ಈ ದೋಣಿಯಲ್ಲೇ ಅವಲಂಬಿಸಿ ಅವರು ದೈನಂದಿನ ಚಟುವಟಿಕೆಗಳಿಗೆ ಹೋಗಬೇಕಾದಂಥ ಪರಿಸ್ಥಿತಿ. ಇಲ್ಲಿ ನೆರೆ ಬರುವಂಥದ್ದು ಸಾಮಾನ್ಯ ಅನ್ನುವ ಹಾಗಾಗಿದೆ. ನಾವು ಹೋಗ್ತಾ ಇರಬಹುದು, ನಿಜವಾಗಿಯೂ ಜನರು ಓಡಾಡುವಂಥ ಒಂದು ರಸ್ತೆ ಇದೆ ಇಲ್ಲಿ. ಈಗ ರಸ್ತೆಯಲ್ಲಿ ನೀರು ತುಂಬಿದ ಕಾರಣ ದೋಣಿಯಲ್ಲಿ ಹೋಗುವಂಥ ಪರಿಸ್ಥಿತಿ. ನಮ್ಮ ಮುಂದೆ ಹೋಗ್ತಾ ಇರುವಂಥ ದೋಣಿಯನ್ನು ಗಮನಿಸಿದರೆ ಗೊತ್ತಾಗುತ್ತೆ. ಮುಂದಿನ 4-5 ದಿನ ಈ ದೋಣಿಯನ್ನೇ ಅವಲಂಬಿಸಿ ಅವರು ಓಡಾಡಬೇಕಾದಂತಹ ಪರಿಸ್ಥಿತಿ ಇದೆ. ಸುಮಾರು 60-70 ಮನೆಗಳು, ಪ್ರತಿಯೊಂದು ಮನೆಯಲ್ಲೂ ದನ ಕರುಗಳಿವೆ. ಸೊ ಅವುಗಳನ್ನು ತೆಗೆದುಕೊಂಡು ಬಂದು ಕಟ್ಟೋದಕ್ಕೆ ಇಲ್ಲಿ ಬೇರೆ ವ್ಯವಸ್ಥೆ ಇಲ್ಲ. ಆ ವ್ಯವಸ್ಥೆಯನ್ನು ಮಾಡಿಕೊಡಿ ಅನ್ನುವಂಥದ್ದು ಪ್ರಮುಖವಾದ ಬೇಡಿಕೆ ಇರುವಂಥದ್ದು. ಯಾಕಂದರೆ ನೀರನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ. ಸೊ ನೀರು ಬಂದಾಗ ನಮ್ಮನ್ನು ಅಟ್ಲೀಸ್ಟ್ ಜೀವ ಉಳಿಸ್ಕೊಳ್ಬೇಕಲ್ಲ. ಸೊ ಜನರು ಬರಬೇಕು ಅಂದರೆ ಜಾನುವಾರುಗಳು ಬರಬೇಕು. ಸೊ ಜಾನುವಾರುಗಳನ್ನು ಕಟ್ಟೋದಕ್ಕೆ ವ್ಯವಸ್ಥೆ ಆಗಬೇಕು ಅನ್ನುವಂಥದ್ದು ಒಂದು ಬೇಡಿಕೆ. ಮತ್ತು ಈ ರಸ್ತೆಯನ್ನು ಸ್ವಲ್ಪ ಎತ್ತರ ಮಾಡಿದರೆ ಈ ನೆರೆಯ ಪ್ರಭಾವ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಪ್ರಮುಖವಾದ ಬೇಡಿಕೆ ಇರುವಂಥದ್ದು. ಅದರ ಜೊತೆಗೆ ಇಲ್ಲಿ ಅಣೆಕಟ್ಟು ಇದೆ ಆ ಭಾಗದಲ್ಲಿ. ಸೊ ಅಣೆಕಟ್ಟಿನಲ್ಲಿ ಸ್ವಲ್ಪ ಎತ್ತರ ಮಾಡಿದರೆ ನೀರು ಹರಿದು ಬರುವಂಥದ್ದು ತಪ್ಪುತ್ತೆ ಅಂತ. ಸೊ ಪಶ್ಚಿಮ ಘಟ್ಟದಲ್ಲಿ ವಿಪರೀತವಾದ ಮಳೆ ಬಂದಾಗ ಸೌಪರ್ಣಿಕಾ ನದಿ ತುಂಬಿ ಹರಿಯುವಂಥ ಸಂದರ್ಭದಲ್ಲಿ ಈ ರೀತಿಯ ಪರಿಸ್ಥಿತಿ ಉಂಟಾಗುತ್ತೆ. ನಮಗೆ ಆ ಭಾಗದಲ್ಲೂ ನೋಡಿದರೆ ಗೊತ್ತಾಗುತ್ತೆ. ದೋಣಿಯನ್ನೇ ಜನ ಆಶ್ರಯಿಸಿ ಬರಬೇಕಾಗಿದೆ ಅನ್ನುವಂಥದ್ದು. ದೈನಂದಿನ ಪ್ರತಿಯೊಂದು ಚಟುವಟಿಕೆಗಳಿಗೂ ಕೂಡ ದೋಣಿಯಲ್ಲೇ ಹೋಗಬೇಕು. ನೀರಿನ ಬಣ್ಣ ಸಂಪೂರ್ಣ ಕೆಂಪಾಗಿದೆ. ಅಂದರೆ ಮಳೆ ಎಷ್ಟು ದಟ್ಟವಾಗಿ ಬಂದಿದೆ ಆ ಭಾಗದಲ್ಲಿ ಅನ್ನುವಂಥದ್ದು ಗೊತ್ತಾಗುತ್ತೆ. ನಮ್ಮೊಟ್ಟಿಗೆ ದೋಣಿಯಲ್ಲಿ ಹೋಗ್ತಾ ಇರುವ ಕೆಲವು ಸ್ಥಳೀಯರನ್ನು ಮಾತನಾಡಿಸೋದಕ್ಕೆ ಪ್ರಯತ್ನ ಮಾಡೋಣ. ಅವರ ಬೇಡಿಕೆಗಳೇನು ಅನ್ನೋದನ್ನು ಕೇಳಿ ತಿಳ್ಕೊಳ್ಳೋಣ. ಯಾವಾಗ ನೆರೆ ಬಂತು? ಪ್ರತಿ ವರ್ಷ ಈ ಥರ ನೆರೆ ಬರುತ್ತೆ, ಏನು ಪರಿಹಾರ ಇದಕ್ಕೆ? ವರ್ಷಗಟ್ಟಲೆ ಬರ್ತಾ ಇರ್ತದೆ, ಇದೇ ರೀತಿ ಹೇಳ್ಕೊಂಡು ಹೋಗ್ತಾ ಇರ್ತೇವೆ. ಮತ್ತು ಇಲ್ಲಿ ನೆಟ್ಟಿ ಮಾಡುವಂಥದ್ದು, ಭತ್ತ ಮಾಡುವಂಥದ್ದು ಎಲ್ಲ ಗೆದ್ದೆ, ಫುಲ್ಲು ಗೆದ್ದೆ. ಮತ್ತು ಇಲ್ಲಿ 100 ಮನೆ ಉಂಟು. ಮನೆಗಳೆಲ್ಲ ದನ ಕರುಗಳ ಉಂಟು. ಅದೆಲ್ಲ ಅವ್ರು ಬಿಟ್ಟು ಬರೋದಿಲ್ಲ ಮೇಲ್ಗಡೆ. ಅದಕ್ಕಾಗಿ ಅವರಲ್ಲೇ ಇರ್ತಾರೆ. ವರ್ಷಗಡೆ ಹೇಳ್ತಾನೆ ಬರ್ತಾರೆ. ಮತ್ತು ಒಂದಂದರೆ ಇಲ್ಲಿ ರೋಡ್ ಇದೆಯಲ್ಲ, ರೋಡ್ ಹೈಟ್ ಮಾಡಿದ್ರೆ ಸ್ವಲ್ಪ ಏನಾದರೂ ವ್ಯವಸ್ಥೆ ಆಗ್ಬೋದು. ಇಲ್ಲಿ ಒಂದು ಬ್ರಿಡ್ಜ್ ಉಂಟು. ಈ ಬ್ರಿಡ್ಜಲ್ಲಿ ಈಗ ಕಾರು ಮತ್ತು ಟ್ರ್ಯಾಕ್ಟ್ರು ಎಲ್ಲ ಅಲ್ಲಿ ಇಟ್ಟಿದ್ದಾರೆ. ಹಾಗಾಗಿ ಸಮಸ್ಯೆ ತುಂಬ ಉಂಟು. ವರ್ಷ ಹೇಳ್ತಾನೆ ಹೋಗ್ತೇವೆ ಬಿಟ್ಟು ಮತ್ತೆಂತ ಮಾಡ್ತಾ ಇಲ್ಲ, ಸರಿ ಆಗ್ತಾ ಇಲ್ಲ. ಅಂದರೆ ಮುಖ್ಯವಾಗಿ ಅಂದರೆ ನಾವು ಹೋಗ್ತಾ ಇದ್ದೇವಲ್ಲ, ಇದು ರೋಡಿನ ಜೊತೆ ಗದ್ದೆ ಕೂಡ ಇದೆ ಅಂತ. ಸೊ ನಾಟಿ ಮಾಡಿರ್ತಾರೆ, ಕೃಷಿ ನಾಷ್ಟ ಪ್ರತಿ ವರ್ಷ ಆಗುತ್ತೆ. ಸೊ ಇದಕ್ಕೊಂದು ಶಾಶ್ವತ ಪರಿಹಾರ ಅಂತ ಕಂಡುಕೊಳ್ಳೋದು ಅನಿವಾರ್ಯ. ಸೊ ಅದು ಆಗಬೇಕು ಅನ್ನುವಂಥದ್ದು. ಮನೆ ಎಷ್ಟರ ಮಟ್ಟಿಗೆ ಮುಳುಗಡೆ ಆಗಿದೆ ಅಂತ ಗೊತ್ತಾಗುತ್ತೆ ನಮ್ಗೆ. ನಾಗನ ಒಂದು ಏನು ಕಾಣ್ತಾ ಇದೆ ಗುಡಿ, ಅದು ಕೂಡ ಮುಳುಗಡೆ ಆಗಿದೆ. ಇಲ್ಲಿ ಕಾಂಪೌಂಡ್ ವಾಲ್ ಮುಳುಗಡೆ ಆಗಿದೆ. ಆ ಮನೆಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ, ಆ ದೋಣಿ ನೋಡಿದ್ರೆ ಗೊತ್ತಾಗುತ್ತೆ. ವಿದ್ಯುತ್ ಕಂಬಗಳನ್ನು ನೋಡಿ, ಅರ್ಧಕ್ಕರ್ಧ ವಿದ್ಯುತ್ ಕಂಬಗಳು ಮುಳುಗಡೆಯಾಗಿದೆ. ಈ ಭಾಗದಲ್ಲಿ ಮರಗಳು ಮುಳುಗಡೆಯಾಗಿದೆ. ಮತ್ತು ದಿನಾ ಜನ ಓಡಾಡಬೇಕು. ಇಲ್ಲಿ ಜನ ಬೇರೆ ಬೇರೆ ಹಾಲು ಡೈರಿಗೆ ಹಾಕ್ಲಿಕ್ಕೆ ಹೋಗೋರು ಇರ್ತಾರೆ, ಶಾಲೆಗೆ ಹೋಗುವ ಮಕ್ಕಳು ಇರ್ತಾರೆ. ಹೇಗೆ ಹೋಗೋದು ಅನ್ನುವಂಥದ್ದು ಇಲ್ಲಿಯ ಜನರ ಒಂದು ಅಳಲು. ಇವತ್ತೇನೋ ಒಂದು ಬೈಂದೂರು ವಲಯದ ಈ ಭಾಗದ ಮಕ್ಕಳಿಗೆ ರಜೆ ಕೊಟ್ಟಿರ್ಬೋದು. ಕೊನೆಯ ಕ್ಷಣದಲ್ಲಿ ಆ ರಜೆಯನ್ನು ಅನೌನ್ಸ್ ಮಾಡಿದ್ರಿಂದ ಅದರ ಲಾಭವನ್ನು ಮಕ್ಕಳಿಗೆ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಟೆನ್ಷನ್ ಅನ್ನುವಂಥದ್ದು ಪೋಷಕರಿಗೆ ಇದ್ದದ್ದೇ. ಈ ಭಾಗದ ಈ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಜಿಲ್ಲಾಡಳಿತ ಕಂಡುಕೊಳ್ಳದ ಹೊರತು ಇಲ್ಲಿನ ಜನರ ಸಮಸ್ಯೆಗೆ ಪರಿಹಾರ ಸಿಗೋದಕ್ಕೆ ಸಾಧ್ಯ ಇಲ್ಲ. ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.